ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತ ನನಗೇನಿಲ್ಲ. ಆದರೆ ಮನೆಯಲ್ಲಿ ನನಗೆ ಅಂತ ಒಂದು ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ಕೊಂಡು ಹೋಗಬಹುದು. ಆದರೆ ನಾನು ಏನೇ ಕೆಲಸ ಮಾಡಿದ್ರೂ ಅತ್ತೆಗೆ ಇಷ್ಟ ಇಲ್ಲ, ಬೈತಾರೆ. ನಾನೇನು ಮಾಡಲಿ? ನೀವು ನನ್ನ ಜಾಗದಲ್ಲಿದ್ದು ಯೋಚನೆ ಮಾಡಿ ಒಂದ್ಸಲ. ಏನಮ್ಮಿ ಅತ್ತೆ ಮೇಲೆ ಚಾಡಿ ಹೇಳ್ತಾ ಇದೀಯಾ? ಏನಮ್ಮಿ ನಿನ್ ಮೇಲೆ ಚಾಡಿ ಹೇಳ್ತಾಳೆ ನಿನ್ ಸೊಸೆ? ಏನು ಮಾಡಲಿ ಅತ್ತೆ, ಇವಳು ಸಂಪಾದನೆ ಮಾಡಿ ನಮ್ಮನ್ನೇನು ಸಾಕಬೇಕಾಗಿಲ್ಲ ಅಂತ 1000 ಸಾರಿ ಹೇಳಿದ್ದೀನಿ. ನಮ್ಮ ಮಾತು ಕೇಳಬೇಕಲ್ಲ. ಅತ್ತೆ, ಓದಿಗೆ ಒಂದು ಕೆಲಸ ಅಂತ ಸಿಕ್ಕಿದೆ. ಮನೇಲೂ ಏನೂ ಕೆಲಸ ಮಾಡಬೇಡ, ಹೊರಗಡೆನೂ ಹೋಗಬೇಡ ಅಂದರೆ ಹೇಗೆ? ಖಾಲಿ ಕೂತ್ರೆ ತಲೆನಲ್ಲಿ 100 ಕೆಟ್ಟ ಯೋಚನೆಗಳು ಬರುತ್ತವೆ. ಅದ್ರ ಬದಲು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ದುಡಿಯೋದೇ ಒಳ್ಳೇದಲ್ವಾ? ನೋಡು, ನೀನು ನನಗೆ ನೀತಿ ಪಾಠ ಮಾಡಕ್ಕೆ ಬರಬೇಡ. ಇನ್ನು ಯಾವ ಕೆಲಸಕ್ಕೆ ಹೋಗೋದು ಬೇಡ, ಲಕ್ಷಣವಾಗಿ ಮನೇಲಿ. ಅತ್ತೆ, ಕಂಪನಿನಲ್ಲಿ ನನಗೆ ಅಂತ ಒಂದು ಕೆಲವು ಜವಾಬ್ದಾರಿಗಳನ್ನ ವಹಿಸಿದ್ದಾರೆ. ಇದ್ದಕ್ಕಿದ್ದಾಗೆ ನಾನು ಹೋಗಲ್ಲ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ? ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ಆದರೆ ನಾನು ಕೆಲಸಕ್ಕೆ ಹೋಗಲೇಬೇಕು. ನಾನು ಹೋಗಿ ಬರ್ತೀನಿ. ಏನಮ್ಮಿ ನಾವು ಅಷ್ಟು ಹೇಳಿದ್ರು ಹೋಯ್ತಾವಳಲ್ಲ, ಎಷ್ಟು ಸೊಕ್ಕಿರ್ಬೇಕು ಇವಳಿಗೆ. ಇದೆ ಅತ್ತೆ, ಇದೆ. ನಾನು ಬುದ್ಧಿ ಮಾತು ಹೇಳಿದ್ರೆ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು, ಸಿದ್ದು ಹತ್ರ ಹೋಗಿ ಕಣ್ಣೀರು ಹಾಕೋದು, ಅವನು ಬಂದು ನನ್ನ ಮೇಲೆ ಕೂಗಾಡೋದು. ಇದೆ ಅತ್ತೆ, ಇದೇ ಆಗೋಯ್ತು. ಆಗ್ಲಿ ಕಣಮ್ಮಿ, ಇವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತದೆ. ನೀ ಸುಮ್ಕಿದ್ ಬಿಡು. ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದೆ. ಬಾ ಒಳಗಡೆ ಕೂತ್ಕೊಂಬ. ಇಲ್ಲ ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಮನೆ ತುಂಬ ಚೆನ್ನಾಗಿದೆ ಅಕ್ಕ. ಅಯ್ಯೋ, ನನ್ನ ವಿಷಯ ಬಿಡು. ನಿನ್ನ ಮಕ್ಕಳಿಗೆ ಏನಾಯ್ತೆ? ನಿಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದಾರಂತೆ. ಹಾಂ, ಆ ವಿಷಯ ಕೇಳಿ ತುಂಬ ಬೇಜಾರಾಯಿತು ಕಣೆ. ಅಂಥದ್ದು ಏನಾಯಿತು? ಬಿಡಿ ಅಕ್ಕ, ಯಾವ ವಿಚಾರನ ಮರಿಬೇಕು ಅಂತಿದ್ದೀನೋ ಅದನ್ನ ಯಾಕೆ ಜ್ಞಾಪಿಸ್ಕೊಳ್ಳೋದು? ಅದು ಸರಿ ಅಲ್ಲ. ಹೋಗಲಿ, ಇಲ್ಲಿ ತನಕ ನಾನು ನೋಡ್ಕೊಂಬಂದಿದ್ದೀಯಲ್ಲ, ಏನು ವಿಷಯನೇ? ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನ? ಏನದು? ಅದೇ ಅಕ್ಕ, ನೀನು ಈ ಅಗರಬತ್ತಿ ಎಲ್ಲ ಹೊಸದು ವ್ಯಾಪಾರ ಮಾಡ್ತೀಯಲ್ಲ, ನನಗೂ ಒಂದು ಸ್ವಲ್ಪ ಆರ್ಡ್ರ್ ಕೊಡಿಸಿದ್ರೆ ನಾನು ಮಾಡೋಣ ಅಂತ. ಇಷ್ಟೇನಾ? ಮಾತಾಡ್ಬಿಟ್ಟು ಕೊಡಿಸ್ತೀನಿ ಬಿಡು. ಸರಿ ಅಕ್ಕ, ಆದರೆ ಒಂದು ವಿಷಯ, ನಾನು ಕೆಲಸ ಮಾಡೋದು ನಮ್ಮ ಮನೇಲಿ ಅವ್ರಿಗೆ ಇಷ್ಟ ಇಲ್ಲ. ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನ ಜೊತೆ ಇಲ್ಲೇ ಬಂದು ಕೆಲಸ ಮಾಡ್ಬೋದಾ? ಅಯ್ಯೋ, ಅದ್ರಲ್ಲಿ ಬೇಜಾರು ಎಂಥದ್ದು? ಇಷ್ಟು ದಿನ ನಾನು ಒಬ್ಬಳೇ ಮಾಡ್ತಿದ್ದೆ. ಇನ್ನು ಮುಂದೆ ನೀನು ಜೊತೆಲಿ ಬಂದರೆ ಇಬ್ಬರು ಮಾತಾಡ್ಕೊಂಡು ಕುತ್ಕೊಂಡು ಮಾಡೋಣ. ಆದರೆ ಈ ಕೆಲಸ ನಿನ್ ಕಷ್ಟ ಆಗ್ಬೋದು, ನಿನಗೆ ಒಗ್ಗುತ್ತೋ ಇಲ್ವೋ? ಮನೆಯವ್ರು ಹೇಳಿದಾಗ ನೀನು ಸುಮ್ಮನೆ ಇರ್ಬೋದಲ್ಲ. ಸುಮ್ಮನೆ ಕೂತ್ರೆ ಜೀವನ ನಡಿಬೇಕಲ್ಲ ಅಕ್ಕ. ಮಕ್ಳಿಗೆ ಹೊರೆಯಾಗೋದಕ್ಕಿಂತ ನಮ್ಮ ಬದುಕನ್ನ ನಾವು ನೋಡ್ಕೊಳ್ಳೋದು ಒಳ್ಳೇದಲ್ವಾ? ಅರ್ಥ ಆಗುತ್ತೆ ಲಕ್ಷ್ಮಿ. ನಾವಾದರೆ ಇದರಲ್ಲೇ ಪಳಗ್ಬಿಟ್ಟಿದ್ದೀವಿ, ಇದರಲ್ಲೇ ಬದುಕಿದ್ದೀವಿ. ಆದರೆ ನೀನು ಹೇಗೆ ಬದುಕಿದ್ಯಾ ಅಂತ ನನಗೆ ಗೊತ್ತಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಗೆ ಬದುಕಿದ್ವಿ ಅನ್ನೋದಕ್ಕಿಂತ ಮುಂದೆ ಹೇಗೆ ಬದುಕಬೇಕು ಅನ್ನೋದು ಜೀವನ ಹೇಳ್ಕೊಡ್ತಿದೆ. ನೆಮ್ಮದಿಯಾಗಿ ಬದುಕೋದಿಕ್ಕೆ ಯಾವ ಕೆಲಸ ಆದ್ರೇನು? ನಾಳೆಯಿಂದ ಬರ್ಲಕ್ಕ? ಬಾ ಲಕ್ಷ್ಮಿ. ಸರಿ ಅಕ್ಕ, ಬರ್ತೀನಿ. ಏನೋ ಒಳ್ಳೆ ಹಿಂಗ್ ತಿಂದು ಮಂಗ ತರ ಕೂತಿದ್ಯಲ್ಲ, ಅಪ್ಪ ಆಗ್ತಿದೆ ಕಣ, ಖುಷಿ ಪಡ್ಬೇಕು ತಾನೆ? ಏನು ಖುಷಿನೋ ಏನೋ, ದಿನೇ ದಿನೇ ನನ್ನ ಜೀವನ ಹಳ್ಳ ಹಿಡಿತದೆ ಅನ್ನಿಸ್ತಿದೆ. ಹಳ್ಳ ಹಿಡಿತಿದೆ ಅಂತ ಅನ್ಸಿದ್ರೆ ಹಳ್ಳದ ಹತ್ರ ಹೋಗ್ಬಾರ್ದಪ್ಪ, ದೂರ ಇರಬೇಕು. ಕುಡಿ. ಮೂಡಿಲ್ಲ ಬ್ರೋ. ಏನ ನೀನು ಜೀವನದಲ್ಲಿ ಉದ್ಧಾರ ಆಗೋ ಥರನೇ ಕಾಣ್ತಿಲ್ವಲ್ಲ? ನೀನು ಸುಮ್ಮನೆ ಇರಪ್ಪ. ಇಷ್ಟೊತ್ತು ಸಿಂಚನನ ಹತ್ರ ಬೈಸ್ಕೊಂಬಂದಿದ್ದಾಯ್ತು, ಇವಾಗ ನೀನು ಶುರು ಮಾಡ್ಬೇಡ. ಸಿಂಚನ ಬೈದ್ಲಾ? ಯಾಕಪ್ಪ? ಹರಿ, ಬೆಳಗಿಂದ ಎಲ್ಲಿ ಹೋಗಿದ್ದೆ? ಆಫೀಸಲ್ಲಿ ಹೋಗಿದ್ದೆ, ಆಮೇಲೆ ಫ್ರೆಂಡ್ ಸಿಕ್ಕಿದ್ದೆ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ನಿನ್ನ ಹೆಂಡತಿ ಗರ್ಭಿಣಿ, ಅವಳಿಗೆ ಒಂದೇ ಒಂದು ಹಣ್ಣು ತಂದು ಕೊಟ್ಟಿದ್ಯಾ ನೀನು? ಬೇಬಿ, ಅದು
ಅರೆ ಜಸ್ಟ್ ಸ್ಟಾಪ್ ಇಟ್. ನೀನು ಈಗಲೇ ಬುದ್ಧಿ ಕಲ್ತು ಬದಲಾದ್ರೆ ಸರಿ, ಇಲ್ಲಾಂದ್ರೆ ನಮ್ಮಿಬ್ರ ಜೀವನ ಎಲ್ಲಿ ಹೋಗಿ ನಿಲ್ಲತ್ತೋ ನನಗಂತೂ ಗೊತ್ತಿಲ್ಲ. ಏನ್ ಬ್ರೋ, ಅಲ್ಲ ಸಿಂಚನ ಬೈದ್ಲು ಅಂತ ನಗ್ತಿದ್ಯಾ ನನ್ನನ್ನು ನೋಡಿ? ಚೆನ್ನಾಗಿದೆ. ಅಲ್ಲ ಕಣ, ಲವ್ ಮಾಡಿ ಮದುವೆ ಆಗಿದ್ಯಾ, ಅವಳ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಲ್ಲ ನಿಂಗೆ? ಮದುವೆಗಿಂತ ಮುಂಚೆ ಹೂವು ಹಣ್ಣು ಸ್ವೀಟ್ಸ್ ಕೊಡೋದಲ್ಲ, ಮದುವೆ ಆದ್ಮೇಲೂ ಕೊಡಬೇಕು. ಅಲ್ಲ ಕಣ, ಆ ಹುಡುಗಿನ ಮೂಲೆ ಗುಂಪು ಮಾಡಿದ್ರೆ ಸುಮ್ಮನೆ ಇದ್ಬಿಡ್ತಾಳ? ಇವಾಗ ಏನ್ ಮಾಡ್ಬೇಕು ಅಂತ ನನ್ನ? ನೀನು ಯಾವತ್ತಾದರೂ ನಿನ್ನ ಹೆಂಡತಿಗೆ ಹೂವು ಹಣ್ಣು ಸ್ವೀಟ್ಸು ತಗೊಂಡೋಗಿ ಕೊಟ್ಟಿದ್ಯಾ? ನಾನು ಯಾಕೋ ತಗೊಂಡೋಗಿ ಕೊಡ್ಲಿ? ಬೇಕು ಅಂದ್ರೆ ಒಳ್ಳೆ ತರಿಸ್ಕೊತಾಳ್ ಕಣ. ಅದಕ್ಕೆ ನಿನ್ನ ಜೀವನ ಈ ರೀತಿ ಹಳ್ಳ ಹಿಡ್ದಿರೋದು. ನಾವು ಬರೀ ತಗೊಳ್ಳೋದು ಮಾತ್ರ ಅಲ್ಲ ಕಣ, ಕೊಡೋದನ್ನು ಕಲಿಬೇಕು. ನಿನ್ನ ಹೆಂಡತಿ ನಿನಗೆ ದುಡ್ಡು ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಎಷ್ಟೊಂದು ಸರ್ಪ್ರೈಸ್ ಕೊಟ್ಟು ನಿನ್ನ ಖುಷಿ ಪಡಿಸಿಲ್ವಾ? ಹೌದು. ನೀನು ಯಾವತ್ತಾದ್ರೂ ಏನಾದರೂ ಮಾಡಿದ್ಯಾ? ಇಲ್ಲ. ಅದಕ್ಕೆ ಹಿಂಗಾಗಿರೋದು. ಈ ಹೂವು ಹಣ್ಣು ಸ್ವೀಟ್ಸ್ ಕೊಟ್ಟು ನೋಡೋ. ಅಂದ್ರೆ ಇದೆಲ್ಲ ತಗೊಂಡೋಗಿ ಕೊಟ್ರೆ ಸರಿ ಆಗ್ತಾಳ? ಇಲ್ಲ ಬ್ರೋ, ಈ ಐಡಿಯಾ ಎಲ್ಲ ನಿನಗೆ ಗೊತ್ತು? ನೀನು ಯಾವತ್ತು ಹೂವು ಹಣ್ಣು ತಗೊಂಡೋಗಿ ಅದಕ್ಕೆ ಕೊಟ್ಟಿದ್ದು ನಾನು ನೋಡೇ ಇಲ್ಲ ಇಷ್ಟು ವರ್ಷ. ನಾನು ಹೂವು ಹಣ್ಣು ಸ್ವೀಟ್ಸು ತಗೊಂಡೋಗಿ ಕೊಡದೇ ಇರ್ಬೋದು, ಆದರೆ 50 ರೂಪಾಯಿ ನೂಡಲ್ಸ್ ಕೊಟ್ಟು ನನ್ನ ಕೆಲಸನ ಸಾಧಿಸ್ಕೊಂಡ್ಬಿಡ್ತೀನಿ. ಅದಾ ಹೆಣ್ಣು ಮಕ್ಕಳು ಶ್ರೀರಾಮನಂತ ಗಂಡನ ಬಯಸ್ತಾರೆ, ಆದರೆ ಅವರಿಗೆ ಶ್ರೀಕೃಷ್ಣನ ತುಂಟಾಟದ ಗುಣಗಳೇ ಇಷ್ಟ ಆಗೋದು. ಗೊತ್ತಾಯ್ತಾ? ಹಾಗಾಗಿ ಸುಳ್ಳು ಹೇಳಿ ಅವ್ರನ್ನ ಖುಷಿ ಪಡಿಸ್ಬೇಕು, ಸುಳ್ಳು ನಿಜ ಅಂತೇಳಿ ಖುಷಿ ಪಡಿಸ್ಬೇಕು. ನನಗಿದೆಲ್ಲ ಗೊತ್ತಿರಲಿಲ್ಲ ಬ್ರೋ. ಈಗ ಗೊತ್ತಾಯ್ತಲ್ವಾ? ದಿವಸ ಅಂದರೆ ಒಂದು ದಿವಸ ಹೂವು, ಒಂದು ದಿವಸ ಹಣ್ಣು, ಒಂದು ದಿವಸ ಸ್ವೀಟ್ಸು, ಇದನ್ನೆಲ್ಲ ತಗೊಂಡೋಗಿ ಕೊಡ್ತಾ ಇರೋ. ಆಮೇಲೆ ನೋಡು, ಯಾವುದು ನಂಗೆ ಗೊತ್ತೇ ಇರಲಿಲ್ವಲ್ಲ ಬ್ರೋ. ಗೊತ್ತಿಲ್ಲದೆ ಅಪ್ಪ ಆಗ್ತಿದ್ದೇನಪ್ಪ.